ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 19ನೇ ಪ್ರಶ್ನೆ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸುವ ಪಳೆಯುಳಿಕೆ ಇಂಧನವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಉಷ್ಣ ವಿದ್ಯುತ್ ಸ್ಥಾವರ ಅಂದ್ರೆ ಏನು? ಈಗ ನಿಮಗೆ ಗೊತ್ತು, ವಿದ್ಯುತ್ ಸ್ಥಾವರಗಳು, ಅದನ್ನ ನಾವು ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದಿಸ್ತಿದ್ದೀವಿ, ಸೂರ್ಯನ ಬೆಳಕಿನಿಂದ ಉತ್ಪಾದಿಸ್ತಾ ಇದ್ದೀವಿ, ಅದೇ ತರ ನೀರಿನಿಂದ ವಿದ್ಯುತ್ತನ್ನ ಉತ್ಪಾದಿಸ್ತಾ ಇದ್ದೀವಿ. ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಏನಂದ್ರೆ, ನಾವು ಒಂದು ಇಂಧನವನ್ನ ಉಪಯೋಗಿಸಿಕೊಂಡು ನೀರನ್ನ ಕಾಯಿಸಿರ್ತೀವಿ. ಇಂಧನವನ್ನ ಉಪಯೋಗಿಸಿಕೊಂಡು ನೀರನ್ನ ಕಾಯಿಸಿದಾಗ ಏನು ಬರ್ತದೆ? ನೀರನ್ನ ಕಾಯಿಸಿದಾಗ ಹಬೆ ಉಂಟಾಗ್ತದೆ ಅಲ್ವಾ? ನೀವು ಬಹಳಷ್ಟು ಹೊತ್ತು ನೀರನ್ನ ಒಲೆ ಮೇಲೆ ಇಟ್ಟು ಹೋಗಿದ್ರೆ ಅದರಿಂದ ಬಿಸಿ ಬಿಸಿ ಶಾಖ ಇರುವಂತಹ ಹಬೆ ಉಂಟಾಗಿರ್ತದೆ. ಆ ಹಬೆಯಿಂದ ಟರ್ಬೈನ್ ಅನ್ನ ತಿರುಗಿಸ್ತಾರೆ. ಆ ಹಬೆಯ ಶಕ್ತಿಯಿಂದ ಟರ್ಬೈನ್ ತಿರುಗುವಂತೆ ಮಾಡಿ ವಿದ್ಯುತ್ ಅನ್ನ ಉತ್ಪಾದಿಸ್ತಾರೆ. ಇದು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ನಡೆಯುವಂತಹ ಕ್ರಿಯೆ. ಈಗ ಇಲ್ಲಿ ಇಂಧನ ಏನಿದೆ ಅದು ಯಾವುದು ಅಂತ ಕೇಳಿದ್ದಾರೆ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸುವಂತಹ ಇಂಧನ ಇಟ್ಕೋಬೇಕು. ಕಲ್ಲಿದ್ದಲನ್ನ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಇಂಧನವಾಗಿ ಬಳಸ್ತಾರೆ. ರಾಯಚೂರಿನಲ್ಲಿ ಕರ್ನಾಟಕದ ರಾಯಚೂರಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಥ್ಯಾಂಕ್ ಯು.